ಬಿಸಾಕದಂತ ಮಕ್ಕಳು, ತಾಯಿಯಿಂದ ಬೇಡವಾಗಿ ಬಿಸಾಕದಂತ ಮಕ್ಕಳು, ಅಂತ ಮಕ್ಕಳು ನಮ್ಮಲ್ಲಿ ಬರ್ತಾವ ಸರ್. ಯಾವ್ಯಾವ ಸ್ಥಳದಲ್ಲಿ ನಮ್ಮ ಮಕ್ಕಳು ಬಿಸಾಕಿರ್ತಾರಂದ್ರಿ, ಶೌಚಾಲಯದಾಗ ಸರ್ ಬಿಸಾಕಿರ್ತಾರ್ರಿ, ಆಮೇಲೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಫುಲ್ ಕಂಟಿ ಒಳಗ್ ಸಹಿತ ಬಿಸಾಕಿರ್ತಾರ ಸರ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಇನ್ನೊಂದ್ ರೀತಿಯಿಂದ ಬೇಬಿ ನಮ್ಗೆ ಯಾವ್ದು ಸಿಗುತ್ತಂದ್ರೆ ಸರ್, ಒಪ್ಪಿಸಲ್ಪಟ್ಟ ಮಗು ಅಂತ ಇಲ್ಲಿ ಬರ್ತಾವ. ಹೇಳ್ರಿ ಮೇಡಮ್, ಈ ದತ್ತು ಸ್ವೀಕಾರ ಕೇಂದ್ರ ಅಂತ ಯಾಕೆ ಸ್ಥಾಪನೆ ಮಾಡಿದ್ರಿ ನೀವು? ಅಂದ್ರೆ ಸರ, ಈಗ ಕೆಲವೊಂದು ಪಾಲಕರು ತಮ್ಗೆ ಬೇಡವಾದ ಮಕ್ಕಳು ಯಾವುದೇ ಒಂದು ತಮ್ಮ ಜೀವನದಲ್ಲಿ ಏನೋ ಒಂದು ತೊಂದರೆ ಆಗಿ ಅವರು ಹುಟ್ಟಿಸ್ಕೊಂಡಂತ ಮಕ್ಕಳನ್ನ ತಮ್ಗ ಭವಿಷ್ಯಕ್ ತೊಂದರೆ ಆಗತ್ತಂತ ಬಿಸಾಕ್ತಿದ್ರು ಸರ್. ಮಕ್ಕಳನ್ನ ಬಿಸಾಕ್ತಿದ್ರು. ಆಮೇಲೆ ಆ ರೀತಿ ಬಿಸಾಕಿದ ಮಕ್ಕಳು ನಾಯಿ ಪಾಲು, ಹಂದಿ ಪಾಲು ಏನೇನೋ ಆಗಿ ಮಳೆಗಾಲ ಬಿಸಿಲುಗಾಲಕ್ಕ ಅವರು ಸತ್ತು ಹೋಗ್ತಿದ್ರಿ. ಆಮೇಲೆ ಇನ್ನೊಂದ್ ಏನಂದ್ರೆ ಸರಿ, ಇಲ್ಲಿ ಮಕ್ಕಳು ಈ ರೀತಿ ಮೋಸ ಅನ್ಯಾಯಕ್ಕೆ ಒಳಗಾದ್ರೆ ಇನ್ನೊಂದ್ ಕಡೆ ಮಕ್ಕಳಿಲ್ಲದಂತ ಪಾಲಕರು ಪರದಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಒಂದು ಫಸ್ಟ್ ಮುಖ್ಯ ಏನಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು. ಮತ್ತೆ ಕಾರ ಮತ್ತು ಸಾರ ಅಂತ ಇದೆ ಸರ್. ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ಆಕ್ಟ್ ಅನ್ನ, ಮಕ್ಕಳ ರಕ್ಷಣೆಗೋಸ್ಕರ ಈ ಒಂದು ದತ್ತು ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರು ಸರ್. ಈ ಕೇಂದ್ರ ಪ್ರಾರಂಭ ಆದಾಗ್ಲಿಂದ ಬಿಸಾಕದಂತ ಮಕ್ಕಳು, ತಾಯಿಯಿಂದ ಬೇಡವಾಗಿ ಬಿಸಾಕದಂತ ಮಕ್ಕಳಿಗೆ ನಾವು ಪರಿತ್ಯಕ್ತ ಮಕ್ಕಳು ಅಂತೀವಿ ಸರ್. ಅಂತ ಮಕ್ಕಳು ನಮ್ಮಲ್ಲಿ ಬರ್ತಾವ ಸರ್ ಇಲ್ಲಿ ಕೇಂದ್ರಕ್ಕ. ಅದು ಹೆಂಗ್ ಬರ್ತಾವು ಅಂದ್ರೆ, ಸಮುದಾಯದ ಎಲ್ಲಿನೋ ಬಿಸಾಕಿರ್ತಾರ ಸರ್. ಅಂದ್ರ ಯಾವ್ಯಾವ ಸ್ಥಳದಲ್ಲಿ ನಮ್ಮ ಮಕ್ಕಳು ಬಿಸಾಕಿರ್ತಾರ ಅಂದ್ರಿ, ಶೌಚಾಲಯದಾಗ ಸರ್ ಬಿಸಾಕಿರ್ತಾರ್ರಿ, ಆಮೇಲೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಏವನ್ ಒಟ್ಟು ಅವ್ರಿಗೆ ಏನ್ರಿ ಸರ್ ಗೌಪ್ಯವಾಗಿ, ಆಮೇಲೆ ತಮ್ಗೆ ಏನಾದ್ರು ಮಕ್ಕಳು ಬಿಸಾಕಿದ್ರೆ ಯಾರು ನೋಡ್ಬಾರ್ದು ಅನ್ನೋ ವಿಷಯದಲ್ಲಿ ಅವ್ರ ಮಕ್ಕಳಿಗೆ ಏನ್ ತೊಂದರೆ ಆಗುತ್ತೆ ಅನ್ನೋದು ವಿಚಾರ ಮಾಡಂಗಿಲ್ಲ ಸರ್. ಮಕ್ಕಳ ಅವರಿಂದ ತ್ಯಜಿಸಿ ಬಿಡ್ಬೇಕು ಅನ್ನೋದೊಂದೇ ಅವ್ರ ತಲೆ ಆಗಿರ್ತದೆ. ಆ ರೀತಿ ಅವ್ರು ಮುಳ್ಳು ಕಂಟಿ ಒಳಗ್ ಸಹಿತ ಬಿಸಾಕಿರ್ತಾರ ಸರ್. ಆಮೇಲೆ ಕಲ್ಲು ಬಂಡಿ ಒಳಗ ಕೊಳವೆ ಸಹಿತ ಜಮಖಂಡಿಯಲ್ಲಿ ಒಂದು ಮಗು ತರಬೇಕಾರ ಕೊಳವೆ ಒಳಗ್ ಬಿಸಾಕಿದ್ರು ಸರ್. ಇನ್ನೊಂದ್ ಸ್ವಲ್ಪ ಆದ್ರೆ ನೀರ್ ಬಂದಿದ್ರೆ ಹೋಗ್ತಿತ್ತು. ಬದಲಿ ಯಾರಿಗೂ ಸೋತು ತಲೆಯ ಬಾಗದು ಎಂದಿಗೂ. ಈ ರೀತಿ ಅವರು ಬಿಸಾಕಿ ಹೋದಿದ್ದನ್ನ ಸಾರ್ವಜನಿಕರು ನೋಡ್ತಾರೆ ಸರ್. ಸಾರ್ವಜನಿಕರು ನೋಡಿದಾಗ ಈಗ ಮೊದ್ಲ ಮಕ್ಕಳನ್ನ ಪಟಕ್ಕನ ತಗೊಂಡೋಗಿ ಜೋಪಾನ ಮಾಡ್ತಿದ್ರಿ. ಈಗ ಹಂಗಿಲ್ಲ ಸರ್. ಯಾಕಂದ್ರ ಇದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಬಂದಾಗ್ಲಿಂದ 1992 ಮಕ್ಕಳ ಒಡಂಬಡಿಕೆ ಬಂತು ಸರ್. 192 ದೇಶದವರು ಸಹಿ ಮಾಡಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ಅನ್ಯಾಯ, ತೊಂದರೆ, ಹಿಂಸೆ ಮಾಡೋಂಗಿಲ್ಲ ಅಂತ ಗೊತ್ತಾದ್ಮೇಲೆ ಸಡನ್ ಆಗಿ ಯಾರು ಮಕ್ಕಳನ್ನ ತಗೊಂಡೋಗಿ ಜೋಪಾನ ಮಾಡೋಂಗಿಲ್ಲ ಸರ್. ಯಾಕಂದ್ರೆ ಕಾನೂನ್ ಪ್ರಕಾರ ಅವರು ಆರೋಪಿಗಳಾಗ್ತಾರ. ಆ ವಿಚಾರ ಇಟ್ಕೊಂಡು ಮಕ್ಕಳನ್ನ ಒಯ್ಯಂಗಿಲ್ಲ. ಅವ್ರೇನ್ ಮಾಡ್ತಾರ್ರಿ, ಅಲ್ಲಿ ಲೋಕಲ್ ಏನ್ ಮಾಡ್ತಾರ್ರಿ, ಅಂಗನವಾಡಿ ಟೀಚರ್ ಗಳಿಗೆ ಹೇಳ್ತಾರ. ಯಾಕಂದ್ರೆ ನಾವು ನಮ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಮ್ಮನ್ನ ಕರ್ಕೊಂಡು ಹೋಗಿ ಈ ಒಂದು ದತ್ತು ಕೇಂದ್ರದ ಮಾಹಿತಿಯನ್ನ ಅರಿವು ಮೂಡಿಸೋದಕ್ಕ ಎಲ್ಲಾರ್ಗು ನಾವು ಆಲ್ರೆಡಿ ನಾವು ಮಾಹಿತಿಯನ್ನ, ತರಬೇತಿಯನ್ನ ಕೊಟ್ಟಿದ್ದಾಗಿದೆ ಸರ್. ಮಕ್ಕಳು ಏನಾದ್ರೂ ಈ ರೀತಿ ಬಿಸಾಕಿದ ಮಕ್ಕಳು ತಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಿಳಿಸ್ಬೇಕು. ಅಥವಾ ನಮ್ದು ಏನ್ ಸಂಸ್ಥೆಯ ನಿರ್ದೇಶಕರ ನಂಬರ್ ಆಫ್ ಪಾಂಪ್ಲೆಟ್ಸ್ ನಲ್ಲಿ ಇದೆ ಸರ್. ಕೆಲವೊಂದಿಷ್ಟು ಪಾಂಪ್ಲೆಟ್ಸ್ ಅನ್ನ ನಾವು ತಯಾರು ಮಾಡಿವಿ ಈ ಒಂದು ದತ್ತು ಮಕ್ಕಳದ ಪರಿಚಯ ಇಟ್ಕೊಂಡು. ಅದ್ರಲ್ಲಿ ನಂಬರ್ಸ್ ಅದಾವ. ನಂದು ನಂಬರ್ ಅದ, ಇವ್ರದ್ದು ನಂಬರ್ ಅದ, ಮತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವ್ರದ್ದು. ಅವ್ರಂತೂ ಅಂಗನವಾಡಿಯವ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವ್ರು ತಿಳಿಸ್ತಾರೆ ಸರ್. ಒಳ್ಳೆ ಅವ್ರು ಏನ್ ಮಾಡ್ತಾರ್ರಿ, ಅವ್ರು ಸೇರ್ಕೊಂಡು ನಮ್ಮ ಕೇಂದ್ರದಿಂದ ನಮ್ಮ ಒಂದು ಸಮಾಜ ಸೇವಕಿ ಅಂತ ಇದಾರೆ ಸರ್. ನಾನು ಸಂಯೋಜಕಿ ಪೋಸ್ಟ್, ಸಮಾಜಕಿ ಸೇವಕರಂತ ನಮ್ಮಲ್ಲಿ ಇನ್ನೊಂದು ಪೋಸ್ಟ್ ಅದ ಸರ್. ಅವ್ರು ಹೋಗ್ಬಿಟ್ಟು ಆ ಮಗು ಯಾವ ಸ್ಥಿತಿಯೊಳಗಿರ್ತದ ಅದನ್ನ ತಗೊಂಡ್ ಬಂದು ಸರ್ಕಾರ ದವಾಖಾನೆಗೆ ಡೈರೆಕ್ಟ್ ಆಗಿ ಕೇಂದ್ರಕ್ಕೆ ತರುದಿಲ್ಲ ಸರ್ ನಾವು ಬೇಬಿ ಸಿಕ್ಕ ತಕ್ಷಣ. ಯಾಕಂದ್ರೆ ಬೇಬಿ ಯಾವ ಆರೋಗ್ಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಅದ ಅಂತ ನಮಗೂ ಗೊತ್ತಿರೋದಿಲ್ಲ. ಅದನ್ನ ಸರ್ಕಾರ ದವಾಖಾನೆಗೆ ಸೇರಿಸ್ತಾರೆ. ಸರ್ಕಾರ ದವಾಖಾನೆಯಲ್ಲಿ ಬೇಬಿ ವೇಟ್ ನೋಡ್ಕೊಂಡು ಬೇಬಿದ ಯಾವ ಒಂದು ಆರೋಗ್ಯಕ್ಕಾಕಿ ಸ್ಪಂದಿಸೋದೈತಿ, ಯಾವ ಆರೋಗ್ಯಕ್ಕೆ ಅವಶ್ಯಕತೆ ಐತಿ, ಬಿಸಾಕಿದಾಗ ಏನೇನ್ ಸಮಸ್ಯೆ ಆಗೈತಿ ಅಂತ ಎಲ್ಲಾ ಚೆಕಪ್ ಮಾಡ್ತಾರೆ ಸರ್. ಎಲ್ಲಾ ಚೆಕಪ್ ಮಾಡಿದಾಗ ಆ ಬೇಬಿಗೆ ಅಲ್ಲೇ ಇಟ್ಕೊಳ್ಳುವಂತ ಸನ್ನಿವೇಶ ಬಂತಂದ್ರ ನಾವ್ ಕೇಂದ್ರಕ್ಕೆ ತರುದಿಲ್ರಿ. ಬೇಬಿನ ಅಲ್ಲೇ ಸರ್ಕಾರ ದವಾಖಾನೆಯಲ್ಲಿ ಅವ್ರು ವೈದ್ಯರ ಒಂದು ಸಲಹೆ ಮೇರೆಗೆ ಅವ್ರು 8 ದಿವಸ ಹೇಳ್ತಾರೋ, 15 ದಿವಸ ಹೇಳ್ತಾರೋ, 1 ತಿಂಗಳು ಹೇಳ್ತಾರೋ, ಅವರಲ್ಲಿ ಟ್ರೀಟ್ಮೆಂಟ್ ಎಷ್ಟಾಗತ್ತೋ ಅಷ್ಟು ಕೊಡ್ತಾರೆ ಸರ್. ಅದು ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದ್ರೆ ನಮ್ಗೆ ಬೇರೆ ಕುಮಾರೇಶ್ವರ ದವಾಖಾನೆಗೆ ಈ ತರ ಟ್ರೀಟ್ಮೆಂಟ್ ಹೆಚ್ಚಿನ ಚಿಕಿತ್ಸೆಗೋಸ್ಕರ ನಮ್ಗೆ ಅವ್ರು ರೆಕಮೆಂಡ್ ಮಾಡ್ತಾರೆ. ಮತ್ತೆ ನಾವು ಬೇಬಿನ ಅಲ್ಲಿ ಕರ್ಕೊಂಡೋಗಿ ಪೂರ್ಣ ಚಿಕಿತ್ಸೆ ಹೊಂದದ ಬೇಬಿ ಇನ್ನು ಚೆನ್ನಾಗಿ ಮಿಲ್ಕ್ ಹಾಲನ್ನ ಕುಡಿತದ ಅಂತ ಗೊತ್ತಾದ್ಮೇಲೆ ಆ ಬೇಬಿನ ನಾವು ಕೇಂದ್ರಕ್ಕೆ ಅದು ತಗೊಂಡ್ಬರ್ತೀವಿ. ತಗೊಂಡ್ಬರ್ಬೇಕಾದ್ರೆ ಇಲ್ಲಿ ಮಕ್ಕಳ ಇದು CWC ಅದ ಸರ್, ಮಕ್ಕಳ ಕಲ್ಯಾಣ ಸಮಿತಿ ಅಂತ ಅದ ಜಿಲ್ಲೆಗೊಂದು.
ಆ ಮಕ್ಕಳ ಕಲ್ಯಾಣ ಸಮಿತಿಯವರು ಸಹಿತ ನಾವು ಅವರಿಗೆ ತಿಳಿಸ್ತೀವಿ ಸರ್. ಬೇಬಿ ಸಿಕ್ಕ ತಕ್ಷಣ ತಿಳಿಸ್ತೀವಿ, ಇಂಥ ಬೇಬಿ ಸರ್ ಇಂತಲ್ಲಿ ಇತ್ತು ಅಂತ. ಅವಾಗನು ಅವರು ಅಲ್ಲಿ ಬಂದು ನೋಡ್ತಾರೆ ಸರ್, ಬೇಬಿ ಪರಿಸ್ಥಿತಿ ನೋಡ್ತಾರೆ. ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ಆದ್ಮೇಲೆ ಇಲ್ಲಿ ತಗೊಂಡ್ ಬಂದ್ಮೇಲೆ ನೆಕ್ಸ್ಟ್ ನಾವು ಮತ್ತೇನ್ ಮಾಡ್ತೀವಿ, ಪಾಲಕರ ಪತ್ತೆಗಾಗಿ ಅಂತ ಪೇಪರ್ ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್. ಆ ಮಗುವಿನ ಬಣ್ಣ, ಆ ಮಗು ಇಷ್ಟು ಈ ತರ ಇದೆ, ಅದ್ರದ್ದು ಒಂದು ಸಿಚುವೇಶನ್, ಇಷ್ಟು ತೂಕ ಇದೆ ಅಂತೇಳಿ ಪಾಲಕರ ಪತ್ತೆಗಾಗಿ 60 ದಿನಗಳ ಒಳಗಾಗಿ, ಪಾಲಕರ ಪತ್ತೆಗಾಗಿ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಮೇಲೆ 60 ದಿನಗಳ ಒಳಗಾಗಿ ಯಾರಾದ್ರೂ ಮಹಿಳೆ ಇದು ನನ್ ಮಗು ಅಂತ ಬಂದ್ಲಂದ್ರ ಯಾವ ಸಿಚುವೇಶನ್ ಏನು ಅಂತ ನೋಡ್ಕೊಂಡು ಅದಕ್ಕೆ ಮತ್ತೆ ಕೆಲವೊಂದಿಷ್ಟೆಲ್ಲ ಇದು ಅದಾವ ಸರ್, ತತ್ವಗಳದಾವ, ರೂಲ್ಸ್ ಅದಾವ. ಆ ಪ್ರಕಾರ ಅದು ಮಕ್ಕಳ ಕಲ್ಯಾಣ ಸಮಿತಿ ಅದನ್ನ ಮಾಡ್ತದ ಸರ್ ಕೆಲಸವನ್ನ. ಆದ್ರೆ ಇನ್ನೂವರೆಗೂ ನಮ್ಗ ಆ ರೀತಿ ಯಾವುದೇ ಸನ್ನಿವೇಶ ಬಂದಿಲ್ಲ ಸರ್, ಬಂದಿಲ್ಲ. ಆದ್ರೂ ಸಹಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಾವು ಸೇರ್ಕೊಂಡು ಪಾಲಕರ ಪತ್ತೆಗಾಗಿ ಅಂತ ಅದನ್ನ 60 ದಿನಗಳ ಒಳಗಾಗಿ ಬೇಬಿನ ತಗೊಂಡ್ ಹೋಗಾಕ ಅವಕಾಶ ಇದೆ ಸರ್. ಅದು ಆಗ್ಲಿಲ್ಲ ಅಂದ್ರೆ ಮತ್ತಾಕಿ ಐತ್ ನನ್ ಯಾರ ಒಂದ್ ಬಂದ್ರು ಸರ್, ಅದು DNA ಪರೀಕ್ಷೆ ಆಗ್ತೈತಿ. ಸುಮ್ನೆ ಹಿಂಗೈತ್ ತಡಿ ಅಂತ ಯಾರು ಬರಾಕನು ಅವಕಾಶ ಇಲ್ಲ. ಈಗ ನೀವ್ ಹೇಳುದು, ಈಗ ಯಾರು ಮಗು ನಂದಂತ ಯಾರು ಹೆಣ್ಮಕ್ಳು ಅಥವಾ ಪಾಲಕರು ಬಂದ್ರೆ ಆ ಮಗುವಿನ DNA ಮತ್ತು ತಾಯಿ DNA ಆಮೇಲೆ ಆಕಿನ ಆಧಾರ ಪ್ರೂಫ್ ಎಲ್ಲಾ ಟೋಟಲಿನೂ ಆಕಿದು ಹಿನ್ನೆಲೆ, ಮನೆ ಹಿನ್ನೆಲೆ, ಯಾವ ಒಂದ್ ಕಾರಣಕ್ಕೋಸ್ಕರ ಮಗುನ್ ಬಿಸಾಕಿದ್ರು, ಆಮೇಲೆ ಆಕಿ ಆರೋಪಿ ಆಗ್ಬಿಡ್ತಾಳ ಸರ್. ಆ ಒಂದು ವಿಚಾರಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ಯಾವ ರೀತಿ ಕೇಸ್ ನಡೆದಿಲ್ಲ. ಆದ್ರೂ ನಮ್ದು ಒಂದ್ ಏನ ರೂಲ್ ಅದಲ್ರಿ, ನಾವ್ ನಿಯಮ ಅದಲ್ಲ, ಅದನ್ನ ನಾವು ಮಾಡ್ಲೇಬೇಕಲ್ಲ. ಆ ರೀತಿ ಆದ್ಮೇಲೆ ನೆಕ್ಸ್ಟ್ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇದಕ್ಕೆ ಯಾರು ಬಂದಿಲ್ಲ ಅಂತ ಗೊತ್ತಾದ್ರೆ ಅದು ಅವಾಗ ಪರಿತ್ಯಕ್ತ ಮಗು ಆಗುತ್ತೆ ಸರ್. ಅಂದ್ರೆ ಅದಕ್ಕೆ ಯಾರು ಇಲ್ಲ, ಮನೇನೇ ಇಲ್ಲ, ಪಾಲಕರು ಇಲ್ಲ, ಯಾರು ಇಲ್ಲ ಅಂತ ಪರಿತ್ಯಕ್ತ ಮಗು ನಮ್ಮ ಈ ಒಂದು ಕೇಂದ್ರದಲ್ಲಿ ಆ ಮಗು ಪಾಲನೆ ಪೋಷಣೆಗೆ ಸ್ಟಾರ್ಟ್ ಆಗತ್ತೆ ಸರ್. ಆಮೇಲೆ ಇನ್ನೊಂದ್ ರೀತಿಯಿಂದ ಬೇಬಿ ನಮ್ಗೆ ಯಾವ್ದು ಸಿಗುತ್ತಂದ್ರ ಸರ, ಒಪ್ಪಿಸಲ್ಪಟ್ಟ ಮಗು ಅಂತ ಇಲ್ಲಿ ಬರ್ತಾವ್ರಿ. ಒಪ್ಪಿಸಲ್ಪಟ್ಟ ಮಗು ಹೆಂಗಂತಂದ್ರ, ಈಗ ತಾಯಿ ಯಾವುದೇ ಒಂದು 18 ವರ್ಷ ಆದ್ಮೇಲೆ ಯಾವುದೇ ರೀತಿಯಿಂದ ದುಡ್ಯಾಕ್ ಹೋಗಿರ್ತಾರೆ, ಏನೋ ಆಗಿ ಮಗು ಆಗ್ತದ ಅವ್ರಿಗೆ, ಇನ್ನು ಮದುವೆ ಆಗಿರ್ದಿಲ್ಲ, ಅಥವಾ ಮದುವೆ ಆಗಿ ಗಂಡ ಸತ್ತಿರ್ತಾನ, ಮಗು ಆಗ್ತದ. ಈಗ ಸಮಾಜ ದೃಷ್ಟಿಯಿಂದ ಒಂದು ಮಹಿಳೆಗೆ ಅದು ಕಳಂಕ ಸರ್. ಈ ರೀತಿ ಇರೋದ್ರಿಂದ ಅಂತ ಮಹಿಳೆ 100 ರೂಪಾಯಿ ಬಾಂಡ್ ಅಲ್ಲಿ ಅದನ್ನ ಮಗುನ ನನ್ ಮಗು ಇದು ಬೇಡ, ಇದು ಸರ್ಕಾರಕ್ಕೆ ಒಪ್ಪಿಸ್ತೀನಿ ಅಂತ ಆ ಮಗುನ ಸ್ವ ಇಚ್ಛೆಯಿಂದ ಆಕಿ ಬರ್ದ್ ಕೊಡ್ತಾಳ ಸರ್. ಅಂತ ಮಕ್ಕಳು ಇಲ್ಲಿ ಒಪ್ಪಿಸಲ್ಪಟ್ಟ ಮಕ್ಕಳು ಅಂತ ಇಲ್ಲಿ ಬರ್ತಾವ್ರಿ. ಇದೆಲ್ಲ ಮಕ್ಕಳ ಕಲ್ಯಾಣ ಸಮಿತಿಯವ್ರದ ಮುಂದನೆ ಇದು ಆಗ್ತದ ಸರ್. ಅವರು ತಾಯಿ ಬಂದು ಒಪ್ಪಿಸ್ತಾಳಲ್ರಿ, ನೀವು ಅದನ್ನ ಯಾರಿಗ ದತ್ತು ಕೊಡಬಹುದು ಅಥವಾ ಮರಳಿ ಅದ ತಾಯಿಗೆ ಮುಟ್ಟಿಸಬಹುದು? ಇಲ್ಲ ಸರ್, ಮುಂದೆ ನಾವು ದತ್ತಕ್ ಕೊಡಬಹುದು. ಫಸ್ಟ್ ಅಲ್ಲಿವರೆಗೂ ಆಕಿಗೆ ಆಕಿನಾಗ್ಲಿ ಒಪ್ಪಿಸಲ್ಪಟ್ಟ ಮಗು ಅಂತ ಕೊಟ್ಮೇಲೆ ಆಕಿಗೆ ಬೇಬಿ ಹೋಗಲ್ಲ ಸರ್ ಅದು. ಯಾಕಂದ್ರೆ ಆಕಿ ಡೈರೆಕ್ಟ್ ಆಗಿ ನಾವು ತಗೊಳುದಿಲ್ಲ. ಮಕ್ಕಳ ಕಲ್ಯಾಣ ಸಮಿತಿ ಅಂತ ಏನದ ಸಲ CWC ಅಲ್ಲಿ ಹೋಗಿ ಅವರು 4 ಸಲ ಕೌನ್ಸಿಲಿಂಗ್ ಮಾಡಿ ಸಡನ್ ಆಗಿ ಕೊಡ್ತೀವಿ ಅಂದ್ಕೊಳ್ಳಿ ತಗೊಳ್ಳಲ್ಲ ಸರ್. ಆಕಿಗೆ ಪದೇ ಪದೇ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿ ಆಮೇಲೆ ಆಕಿನ ಕಡೆಯಿಂದ ಬಾಂಡ್ ತಗೋತಾರೆ. ಅದು ಆದ್ಮೇಲೆ ಮತ್ತು 2 ಸಲ ಕೌನ್ಸಿಲಿಂಗ್ ಮಾಡ್ತಾರೆ. ಆಗಿ ಆಕಿ ಫುಲ್ ಆಕಿ ಒಳ್ಳೆ ಅಂತ ಆಕಿ ಇದೇನೈತಿ ಒಪ್ಪಿಗೆಯನ್ನ ಸೂಚಿಸ್ತಾಳ್ರಿ. ಅವಾಗ ಆ ಮಗುನು ಮುಂದೆ ಮಕ್ಕಳ ಕಲ್ಯಾಣ ಸಮಿತಿಯವರಿಂದ ನಾವು ದತ್ತು ಇದು ಮುಕ್ತ ಘೋಷಣಾ ಪತ್ರವನ್ನ ತಗೋತೀವಿ ಸರ್. ಅಂದ್ರೆ ಪ್ರೀ ಫಾರ್ ಅಡಾಪ್ಷನ್ ಅಂತ, ಅಂದ್ರೆ ದತ್ತಕ್ ಬೇಬಿಯನ್ನ ಕೊಡಬಹುದು ಅಂತ ಮಕ್ಕಳ ಕಲ್ಯಾಣ ಸಮಿತಿಯವರ ಪರ್ಮಿಷನ್ ಕೊಟ್ಟ ಮೇಲೆ ಆಮೇಲೆ ಮಗುನು ಡೈರೆಕ್ಟ್ ನಾವು ಯಾವ್ದೇ ಪಾಲಕರಿಗೆ ನೋಡ್ಬಿಟ್ಟು ಕೊಡಲ್ಲ ಸರ್. ಪಾಲಕರ್ದು ಈ ಒಂದು ಜಿಲ್ಲೆ ಪಾಲಕರ್ದು ನಾವು ಅವ್ರದ್ದು ಗೃಹ ತನಿಖೆ ಮಾಡುವಂತದ್ದು, ಹೋಮ್ ಸ್ಟಡಿ ಮಾಡುವಂತ ಕೆಲಸ ನಮ್ದಿರ್ತದ ಸರ್, HSRದು. ಬಟ್ ಮಗುನ್ ನಾವ್ ಕೊಡಾಕ ನಾವ್ ಅಧಿಕಾರಸ್ಥ ಅಲ್ಲ ಸರ್. ನಾವ್ ಮಕ್ಕಳು ಪಾಲನೆ ಪೋಷಣೆ ಅಷ್ಟೇ ನಮ್ ಕೆಲಸ. ಮತ್ತೆ ಸಾರಾಕಾರ ಏನಿರ್ತದಲ್ಲ ಸರ್, ಸ್ಟೇಟ್ ಗೌರ್ಮೆಂಟ್ದು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ದು, ಅವರು ಈ ಒಂದು ಯಾವ ಪಾಲಕರಿಗೆ ನಮ್ಮ ಪಾಲಕರ ಲಿಸ್ಟು ಅಲ್ಲಿ ಹೋಗಿರ್ತದ ಸರ್. ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದ ಪಾಲಕರ ಲಿಸ್ಟು ಅವ್ರಿಗೆ ಬಂದಿರ್ತದ ಸರ್. ಆ ನಮ್ಮ ಮಕ್ಕಳದ್ದು ಸಿಕ್ಕ ತಕ್ಷಣ ಅದು ನಮ್ಮ ಮಗು ಇಲ್ಲಿ ಬಂದ ಮೇಲೆ ಆ ಮಗುವಿನ ಫೋಟೋ, ಆ ಮಗುವಿನ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಡೇಷನ್ ಮಾಡ್ತೀವಿ ಸರ್. ಅಪ್ಡೇಷನ್ ಮಾಡಿದ್ಮೇಲೆ ಅವ್ರಿಗೆ ಅವ್ರ ಹತ್ರ ಯಾವ ಕೇಂದ್ರದಲ್ಲಿ ಯಾವ ಒಂದ್ ನಾವ್ ಹೆಸರನ್ನು ನಾವೇ ಇಡ್ತೀವಿ ಸರ್. ಮಗು ನಮ್ಮ ಕೇಂದ್ರಕ್ಕೆ ಬಂದ ಮೇಲೆ ಒಂದ್ ಮಗುವಿಗೆ ಹೆಸರು ಇಡ್ತೀವ್ರಿ. ಒಂದ್ ಮಗುವಿಗೆ ನಾವೇ ಹೆಸರನ್ನ ಇಟ್ಟು ದಿನಾಂಕಗಳೆಲ್ಲಾನು ಇದು ಮಾಡಿ ಮೇಲೆ ನಾವು ಅಪ್ಡೇಷನ್ ಮಾಡ್ತೀವ್ರಿ ಮಗುವಿನ ಸ್ಥಿತಿ ಏನದ ಅಂತ. ಅವಾಗ ಅವರು ಸ್ಟೇಟ್ನವ್ರು ಸರ್ಕಾರನವರು ಈ ಪಾಲಕರಿಗೆ ಈ ಮಗು ಕೊಡ್ಬೇಕಂತ ಬೇರೆ ರಾಜ್ಯ ಬೇರೆ ಜಿಲ್ಲೆಯಿಂದ ನಮ್ಮಲ್ಲಿ ಇವನ್ ಔಟ್ ಆಫ್ ಕಂಟ್ರಿಗೂ ಬೇಬಿಗಳು ಹೋಗ್ಯಾವ ಸರ್. ಇಲ್ಲಿ ಅಮೆರಿಕ, ಫ್ರಾನ್ಸ್, ಯುರೋಪ್
ವಿದೇಶಕ್ಕೆ ಸಹಿತ ನಮ್ಮಲ್ಲಿ ಬೇಬಿಗಳು ಹೋಗ್ಯಾವ. ನೀವು ಹೇಳೋ ಪ್ರಕಾರ ಹ್ಮ್. ನೇರವಾಗಿ ನೀವು ನಾವು ಕೊಡುದಿಲ್ಲ ಸರ್. ದತ್ತು ಕೊಡುವಂತ ಅಧಿಕಾರ ನಿಮಗಿಲ್ಲ. ನಮ್ಗಿಲ್ಲ ಸರ್, ನೇರವಾಗಿ ಡಿಸಿಷನ್ ಮೇಕರ್ ನಾವಲ್ಲ. ಅಲ್ಲ, ನೀವು ದತ್ತು ಕೊಡಂಗಿಲ್ಲ. ಆ? ಸಾರ ಅದ ಅಂದ್ರೆ ವಿವರವಾಗಿ ಹೇಳ್ರಿ ಜನರಿಗೆ ತಿಳಿಯುವಂಗ. ಕಾರ ಸರ್ ಅಂದ್ರೆ ಕೇಂದ್ರ ಸರ್ಕಾರದ್ದು. ಹಾ. ಕೇಂದ್ರ ಸರ್ಕಾರದವರು ಯಾವ ಪಾಲಕರಿಗೆ ಕೊಡುವಂತಾರ ಆ ಪಾಲಕರಿಗೆ ಅದು ಹೆಸರು ನಾವು ಕಾಣಿಸಿರ್ತೀವಲ್ಲ ಸರ್, ಹಾ. ಇಂತ ಮಗುವಿನ ಇಂತ ಪಾಲಕರಿಗೆ ಕೊಡ್ಬೇಕಂತ ನಮ್ಮಲ್ಲಿ ಒಂದು ಆನ್ಲೈನ್ ಬರ್ತದ್ರಿ. ಅವಾಗ ಅವ್ರ ಪಾಲಕರು ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂತಾರ. ಅವ್ರಿಗೆ 1 ತಿಂಗಳ ಟೈಮ್ ಇರ್ತದ ಸರ್. ಅವಾಗ ಅಷ್ಟ್ರಲ್ಲೇ ಅವ್ರು ಬಂದು ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವು ಕೆಲವೊಂದಿಷ್ಟು ಇದಕ್ಕೆ ದಾಖಲಾತಿಗಳು ಅದಾವ್ ಸರ್. ಮಗು ತಗೋಬೇಕಾದ್ರೆ ಅವ್ರದ್ದು ಎಕನಾಮಿಕ್ ಸೌಂಡ್ ಹೆಂಗಿದೆ, ಆರ್ಥಿಕ ಪರಿಸ್ಥಿತಿ ಏನಿದ್ದಾರೆ, ಆಮೇಲೆ ಅವ್ರೀಗ ಏನ್ ಪ್ರೆಸೆಂಟ್ ಏನ್ ಕೆಲಸ ಮಾಡಾಕತ್ತಾರ, ಯಾಕಂದ್ರ ತಿಂಗಳಿಗೆ ಅವ್ರಿಗೆ ಆದಾಯ ಎಷ್ಟ್ ಐತಿ, ಆಮೇಲೆ ಅವರು ಈಗ ಏನಾದ್ರು LIC ವಗರೆ ಏನಾದ್ರೂ ಅವ್ರ ಏನಾದ್ರು ಅಮೌಂಟ್ ಸೇಕರಣೆ ಮಾಡಿದಾರ ಏನ, ಆಮೇಲೆ ಅವ್ರಿಗೆ ಆಸ್ತಿ ಏನೇನೈತಿ, ಅಸೆಟ್ಸ್ ಏನೇನೈತಿ, ಪ್ರತಿಯೊಂದನು ದಾಖಲೆಗಳು ಅವ್ರಿಗೆ ಕೊಡ್ಬೇಕಾಗ್ತದೆ ಸರ್. ಆ ಒಂದು ದಾಖಲೆಗಳ ಮೂಲಕ ಅಂದ್ರೆ ಮಗು ಈಗ ಒಂದ್ಸರಿ ಅನಾಥ ಆಗ್ಬಿಟ್ಟಿರ್ತದ. ನೆಕ್ಸ್ಟ್ ಮತ್ತೆ ಪಾಲಕರನ್ನು ತಗೊಳ್ಳಂತ ಪಾಲಕರ ಪರಿಸ್ಥಿತಿನೂ ಚಂದ ಇರ್ಲಿಲ್ಲ, ತಾವೇ ಬದುಕಾಕ್ ಆಗಾಕತ್ತಿಲ್ಲ, ಕೂಲಿ ಕೆಲಸ ಮಾಡಿದ್ದು ಅವ್ರ ಊಟಕ್ಕ ಅವ್ರ ಬಟ್ಟೆಗೆ ಸರಿ ಹೋಗಿತ್ತಂದ್ರ ಈ ಮಗುನ ಎಲ್ಲಿ ನೋಡ್ತಾರ. ಮುಖ್ಯವಾಗಿ ಮಗುವಿಗೆ ಶಿಕ್ಷಣ ಅನ್ನೋದು ಈಗಿನ ಒಂದ್ ಇದಕ್ ಬಹಳ ಮುಖ್ಯ ಸರ್. ಆಸ್ತಿ ಏನ್ ಮಾಡ್ಲಿಕ್ಕೆ ಕಷ್ಟವಾಯ್ತು, ಮಗುವಿಗೆ ಒಂದ್ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ. ಅದಕ್ಕೋಸ್ಕರ ಈ ಸಣ್ಣ ಸಣ್ಣ ಮಕ್ಕಳು ಇದ್ರನ್ನ 50,000 1 ಲಕ್ಷ LKG UKG ತಗೊಳ್ತಾರ ಸರ್. ಹಿಂಗಿರುವತ್ನಾಗ ಪಾಲಕರ ಒಂದು ಆರ್ಥಿಕ ಸ್ಥಿತಿಯನ್ನ ನೋಡಿ ಅದನ್ನೆಲ್ಲ ಗಮನಕ್ಕೆ ತಗೊಂಡ್ ಬಂದ ಮೇಲೆ ಸರ್ಕಾರ ಏನ್ ಹೇಳ್ತಲ್ಲ ಸರ್ ಆ ರೀತಿ ನೋಡ್ಕೊಂಡು ಅಂತ ಪಾಲಕರಿಗೆ ಕೊಡ್ರಿ ಅಂತ ಹೇಳಿರ್ತಾರ. ನಾವು ದಾಖಲೆ ಅದಕ್ಕೊಂದು ಕಮಿಟಿ ಅದ ಸರ್. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ DCPO ಅಧಿಕಾರಿಗಳು ಈ ಸಮಿತಿಯಲ್ಲಿ ಇರ್ತಾರೆ. ನಮ್ಮ NGOದವ್ರು ಇರ್ತಾರೆ, ಡಾಕ್ಟರ್ ಇರ್ತಾರೆ. ಡಾಕ್ಟರ್ನು ಎಲ್ಲಾನು ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ತಾರೆ. ಆ ಮಗುವಿಂದ ಅವ್ರದ್ದು ಆರೋಗ್ಯದ ಸ್ಟೇಟಸ್ ಏನದ, BP ಎಷ್ಟದ, ಶುಗರ್ ಅದನ, ಮತ್ತ ಅದರ್ ಏನದ, ಯಾಕಂದ್ರ ಆರೋಗ್ಯದ ಒಂದು ಸರ್ಟಿಫಿಕೇಟ್ ಅವ್ರು ಕೊಟ್ಟಿರ್ತಾರೆ ಸರ್. ನಮ್ಗೆ ಅದನ್ನ ಇಟ್ಕೊಂಡು ಎಲ್ಲಾ ಕರೆಕ್ಟ್ ಇದ್ದಾರೆ, ಫಿಟ್ ಇದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾತ್ರ ಮಗುನ ನಾವು ಕೊಡ್ಬೋದು ಸರ್. ಇಲ್ಲ ಅಂದ್ರೆ ನಾವು ರಿಜೆಕ್ಟ್ ಮಾಡಿದ್ರು ಯಾಕೆ ರಿಜೆಕ್ಟ್ ಮಾಡಿವಿ ಅಂತ ನಾವು ಕಾರ್ಯದವ್ರಿಗೆ ತಿಳಿಸ್ಬೇಕಾಗತ್ತೆ ಸರ್. ಹಂಗೆ ಸುಮ್ಮನೆ ರಿಜೆಕ್ಟ್ ಮಾಡೋಂಗೂ ಇಲ್ಲ. ಇಷ್ಟು ಸ್ಟ್ರಿಕ್ಟ್ ಆಗಿ ಮಗುವನ್ನ ಪಾಲಕರಿಗೆ ಕೊಡ್ಬೇಕಾಗತ್ತೆ ಸರ್. ಬಟ್ ಮಕ್ಕಳು ಸಿಗುದಿಲ್ಲ ಅಂತಲ್ಲ, ಸಿಗ್ತಾವ್ ಸರ್. ಬಟ್ ಸ್ವಲ್ಪ ಅವ್ರಿಗೆ ವೇಟ್ ಮಾಡ್ಬೇಕು. ಈಗ ಒಂದು ತಾಯಿ ಒಂದ್ ಮಗುನ್ ಪಡಿಬೇಕಾದ್ರೆ 1 ವರ್ಷ ಬೇಕು ಸರ್. ಹಿಂಗಿದ್ದಾಗ ಇಲ್ಲಿ ಅದ್ರಾಗ ಇಲ್ಲಿ ನಾವೀಗ 6 ತಿಂಗಳು ಬೇಕು ಮಗು ನಮ್ಗೆ 1 ವರ್ಷಕ್ಕೆ ಬೇಕು ಅಂತ ಬರುವಂಗಿಲ್ಲ. ಮಿನಿಮಮ್ 1-2-3 ವರ್ಷ ಬೇಕೇ ಬೇಕು ಸರ್. ಯಾಕಂದ್ರೆ ನೀವ್ ಹೇಳ್ತೀರಿ ಒಮ್ಮೆ ಇಲ್ಲಿ ಅರ್ಜಿ ಹಾಕಿದ್ರೆ 1-2-3 ವರ್ಷ ಬೇಕೇ ಸರ್. ಯಾಕಂದ್ರೆ ಈಗೆಲ್ಲ ಅದು ಕಾರಾದಿಂದ ಇದು ಆಗ್ಬೇಕಾಗಿದ್ರ ಎಲ್ಲಾ ಅವ್ರು ರಾಜ್ಯ ಜಿಲ್ಲೆ ಪಾಲಕರನ್ನ ಮಾಡ್ಬೇಕಲ್ಲ ಸರ್. ನಮ್ಮ ಜಿಲ್ಲೆ ಪಾಲಕರು ಅಷ್ಟೇ ಇರಂಗಿಲ್ಲ, ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳ ನಮ್ಮ ರಾಜ್ಯದೊಳಗ ದೇಶದೊಳಗ ಮಕ್ಕಳೆಲ್ಲ ಸಂಖ್ಯೆ ಬಾಳ ಐತಿ. 2-3 ವರ್ಷ ಹೋಗ್ಬೇಕಂತೀರಿ ನೀವು. ಒಂದ್ ಮಗುನ ನಾವು ಪಡ್ಕೋಬೇಕಾದ್ರೆ ದತ್ತು ಸ್ವೀಕಾರ ಮಾಡ್ಬೇಕಾದ್ರೆ ಸುಮಾರು 2-3 ವರ್ಷ ಹೋಗುತ್ತೆ ಮಿನಿಮಮ್. ಇದು ಎಲ್ಲಾ ಪ್ರೊಸೀಜರ್ ಕರೆಕ್ಟ್ ಆಗಿದ್ರೆ ಕಮಿಟಿ ಅವ್ರು ಚೆಕ್ ಮಾಡ್ಬೇಕು, ಅವ್ರ ಸಹಿ ಹಾಕ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರು ಒಳಪಟ್ಟಿರ್ಬೇಕು, ಅಂತವ್ರಿಗೆ ಮಾತ್ರ ಸಿಗುತ್ತೆ. ಬಹಳ ಕ್ರಿಟಿಕಲ್ ಐತ್ರಿ. ಕ್ರಿಟಿಕಲ್ ಅದ. ಬಟ್ ಏನಿಲ್ಲ ಸರ್, ಈಗ ಸರ್ಕಾರ ಯಾಕೆ ಇದನ್ನ ಇಷ್ಟೆಲ್ಲ ಮಾಡ್ತದಂದ್ರ ಈಗ ಮಗು ಈಗಾಗ್ಲೇ ಒಂದ್ ಸರ್ತಿ ಅದು ಹೊರಗಡೆ ಬಿದ್ದು ಅನಾಥ ಆಗಿಬಿಟ್ಟಿರ್ತದ. ಹಿಂಗೋಸ್ಕರ ಈಗ ಮಗುವಿನ ಭವಿಷ್ಯಕ್ಕೋಸ್ಕರ ಮಗುವಿನ ಹಿತದೃಷ್ಟಿಯಿಂದ ಇದನ್ನೆಲ್ಲ ಸರ್ಕಾರ ಮಾಡ್ತದ ಸರ್. ಬಟ್ ಈಗ ಅದನ್ನು ಈಗ ಪಾಲಕರಿಗೂ ಒಂದ್ ರೀತಿಯಿಂದ ಕಷ್ಟ ಐತ್ ಅನ್ನೋದಕ್ಕಿನ್ನ ಬಟ್ ಅವ್ರಿಗೂ ಎಷ್ಟ್ ನಾವ್ ದುಡಿತೀವಿ ಏನ್ ಅನ್ನೋದು ಅವ್ರಿಗೆ ಒಂದ್ ಗೊತ್ತರ ಆಗ್ತದೆ. ಮಗು ಪಡ್ಕೋಬೇಕಂದ್ರೆ ಸುಮ್ನೆ ಮೊದ್ಲೆಲ್ಲ ಏನ್ ಮಾಡ್ತಿದ್ರಿ ಸರ್, ಅಲ್ಲೊಂದ್ ಮಗು ಬಿಸಾಕಿದ್ರಂತ ತಗೊಂಡ್ ಬರ್ಬೇಕು, ಜೋಪಾನ ಮಾಡ್ಬೇಕು, ಹಿಂಗೆಲ್ಲಾ ಮೊದ್ಲಿತ್ರಿ. ಆಮೇಲೆ ಅವರು ಯಾವ ರೀತಿ ಜೋಪಾನ ಮಾಡ್ತಾರಂತ ಕೇಳಾಕ್ ಯಾರು ಇರ್ಲಿಲ್ಲ ಅವ್ರಿಗೆ. ಯಾಕಂದ್ರ ಅಪ್ಪ ಇಲ್ಲ ಅಮ್ಮ ಇಲ್ಲ, ಬೇರೆ ಯಾರು. ಈಗ ಒಂದ್ ಮಗುವಿಗೆ ಏನ್ರ ಆದ್ರ ಕೇಳಾಕ ಹಿಂದ್ ಸರ್ಕಾರ ಅದ ಸರ್. ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಬರ್ತೈತಿ. ನಮ್ಗೆ ಮಗುವಿನ ಹಿಂದ ಕೇಳಾಕ್ ಇಂತವ್ರದಾರ, ನಾವು ಮಗುವನ್ನ ಯಾವ್ದೇ ರೀತಿಯಿಂದ ಬೇರೆ ರೀತಿಯಿಂದ ದುರುಪಯೋಗ ಪಡಿಸ್ಕೋಬಾರ್ದು. ಎಷ್ಟೊತ್ತಿದ್ರು ಮಗುವಿನ ಹಿತದೃಷ್ಟಿಯಿಂದ ನಾವು ಆರೋಗ್ಯವಾಗಿ ನೋಡ್ಕೋಬೇಕು, ಪಾಲನೆ ಪೋಷಣೆ ಚಲೋ ಕೊಡ್ಬೇಕು, ಶಿಕ್ಷಣನೂ ಚಲೋ ಕೊಡ್ಬೇಕು, ಮಗುವಿನ ಭವಿಷ್ಯನು ಚಲೋ ರೂಪಿಸ್ಬೇಕು ಅನ್ನುವಂಥದ್ದು ಅವ್ರಿಗೆ ಬರ್ತದ ಸರ್. ಆ ವಿಚಾರಕ್ಕ ಮಗು ಅಂದ್ರೆ ಅದು ಒಂದು ಪುಟ್ಟ ಜೀವ. ಅದನ್ನ ಯಾರೋ ಎಲ್ಲೋ ಬಿಸಾಕಿದ್ರು, ಯಾರೋ ತಗೊಂಡ್ ಹೋದ್ರು, ಅದು ಏನೇನೋ ಮಾಡಿದ್ರು ಅಂತ ಆಗಬಾರ್ದು ಅನ್ನೋ ವಿಚಾರಕ್ಕ ಸರ್ಕಾರ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಅದು ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು.